ವಿಜಯದಶಮಿ ಸರ್ವಥಾ ವಿಜಯವನ್ನು ಕೊಡತಕ್ಕಂತಹ ವಿಜಯದಶಮಿ ದಿವಸ ನಾವು ಈ ಸೀಮೋಲ್ಲಂಘನವನ್ನು ಮಾಡತಕ್ಕಂಥದ್ದು, ಶಮೀ ವೃಕ್ಷದ ಪೂಜೆಯನ್ನು ಮಾಡತಕ್ಕಂಥದ್ದು, ಜೊತೆಯಲ್ಲಿ ಮೆರವಣಿಗೆ ಅಪರಾಜಿತ ಪೂಜೆ ಅಂತ ಹೇಳ್ತಾರೆ. ಇವೆಲ್ಲವನ್ನು ಹೇಗೆ ಮಾಡಿಕೊಳ್ಳಬೇಕು ಅನ್ನತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ. ಈ ನವರಾತ್ರಿಯಲ್ಲಿ ಅಂತಿಮವಾಗಿ ಬರತಕ್ಕಂಥದ್ದು, ಜೊತೆಯಲ್ಲಿ ನಾವು ಮಾಡಿರ್ತಕ್ಕಂತಹ ಪೂಜಾ ಫಲದ ಸಂಪೂರ್ಣವಾದಂತಹ ಫಲವನ್ನು ಪಡೆದುಕೊಳ್ಳುವುದಕ್ಕೆ ಹೇಳಿರ್ತಕ್ಕಂತಹ ದಿನ ಅಂತಂದರೆ ಅದು ದಶಮಿ. ಅದಕ್ಕೆ ಇನ್ನೊಂದು ಹೆಸರು ವಿಜಯದಶಮಿ ಅಂಥೇಳಿ. ಜಯ ಅಂದರೆ ಜಯ, ಎಲ್ಲ ಹೋದಲ್ಲೆಲ್ಲ ಜಯವನ್ನು ಸಿಗುವುದಕ್ಕೆ ಈ ದೇವಿಯ ಉಪಾಸನೆ ಅನ್ನೋದು ಪ್ರಮುಖವಾಗಿ ಕಾರಣ ಆಗುವುದರಿಂದ ಆ ದಶಮಿಯ ದಿವಸ ಅಂದರೆ ದಶಮಿಯ ದಿವಸ ಶ್ರವಣ ನಕ್ಷತ್ರವೂ ಇದ್ದರೆ ತುಂಬ ಶ್ರೇಷ್ಠ ಅಂತೇಳಿ ಹೇಳ್ತಾರೆ. ನಕ್ಷತ್ರಯುಕ್ತವಾದಂತಹ ದಶಮಿ ಈ ವರ್ಷ ಬಂದಿದೆ. ಈ ವರ್ಷದಲ್ಲಿ 9 ದಿವಸ ಇರತಕ್ಕಂಥದ್ದು, ಈಗ ದಸರಾ ಅಂದರೆ 10 ದಿವಸ ನವರಾತ್ರಿ ಇರುತ್ತೆ. ಈ ವರ್ಷ 11 ದಿವಸ ಬಂದಿದೆ. ಯಾಕೆ ಬಂದಿದೆ ಅಂದರೆ ಪಂಚಮಿ ಎರಡು ಬಂದಿರತಕ್ಕಂಥ, ಪಂಚಮಿ 2 ದಿವಸ ಬಂದಿದೆ. ಆದ್ದರಿಂದ 10 ದಿವಸ ಇರತಕ್ಕಂತಹ ದಸರಾ ಏನಿದೆ ಅದು ದಶರಾ, ದಶ ಅಂದರೆ 10 ಅಂತ, ಅದು 11 ದಿವಸ ಬಂದಿರುವುದರಿಂದ ಒಂದು ವಿಶೇಷವಾದಂತಹ ಅನುಕೂಲವೇ ಅಂತ ಹೇಳಬಹುದು. ಅಧಿಕಸ್ಯ ಅಧಿಕ ಫಲಂ ಅಂತೇಳಿ, ಅಧಿಕವಾಗಿ ನಾವು ಪೂಜೆ ಮಾಡಿದಷ್ಟು ಒಳ್ಳೆಯದೇ. ಆದ್ದರಿಂದ ನಮಗೆ ಆದರೆ ಈ 10 ದಿವಸದಲ್ಲಿ ವಿಜಯದಶಮಿ ಒಂದು ಮಹತ್ವ ಅನ್ನತಕ್ಕಂಥದ್ದು ಪ್ರಮುಖವಾಗಿರತಕ್ಕ. ಯಾಕೆ ಅಂತಂದರೆ ಆ ವಿಜಯದಶಮಿಯ ದಿವಸ, ದಶಮಿಯ ದಿವಸನೇ ಶ್ರೀರಾಮನು ರಾವಣನ ಸಂಹಾರವನ್ನು ಮಾಡಿ ಅಯೋಧ್ಯೆ ಪ್ರವೇಶವನ್ನು ಮಾಡಿದ ಅಂಥೇಳಿ ಆ ಅಯೋಧ್ಯೆಯ ಎಲ್ಲ ನಾಗರಿಕರು ಕೂಡ ಅವತ್ತು ವಿಶೇಷವಾಗಿ ಸಂಭ್ರಮ ಆಚರಣೆಯನ್ನು ಮಾಡಿದರು ಅನ್ನತಕ್ಕಂಥದ್ದು ರಾಮಾಯಣದಲ್ಲಿ ನಾವು ನೋಡ್ತೀವಿ. ಇನ್ನು ಪಾಂಡವರು ಕೂಡ ಕುರುಕ್ಷೇತ್ರ ಯುದ್ಧದಲ್ಲಿ ಜಯವನ್ನು ಗಳಿಸಿರತಕ್ಕಂತಹ ಒಂದು ದಿವಸವೂ ಕೂಡ ಅವತ್ತೇ ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಇವೆಲ್ಲವೂ ಕೂಡ ಜೊತೆಯಲ್ಲಿ ಈ ಶಮೀ ವೃಕ್ಷದಲ್ಲಿ ಅರ್ಜುನನ ಶಸ್ತ್ರಾಸ್ತ್ರಗಳನ್ನು ಇಟ್ಟಿದ್ದ ಅನ್ನತಕ್ಕಂಥದ್ದು ನಾವು ನೋಡಿದಾಗ ಈ ಶಮೀ ವೃಕ್ಷದ ಪೂಜೆ, ವಿಜಯದಶಮಿ ಇದಕ್ಕೆಲ್ಲ ಒಂದೊಂದು ಸಂಬಂಧ ಇರತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ವಿಜಯದಶಮಿಯ ಆಚರಣೆ ಅನ್ನತಕ್ಕಂಥದ್ದು ರಾಮಾಯಣ ಮಹಾಭಾರತ ಕಾಲದಿಂದಲೂ ಕೂಡ, ಪ್ರಾಚೀನ ಕಾಲದಿಂದಲೂ ಕೂಡ ಇದೆ. ಈಗಲೂ ಕೂಡ ಇದೆಲ್ಲ ರಾಜರ ಒಂದು ಆಸ್ಥಾನದಲ್ಲಿ ಜಂಬೂ ಸವಾರಿ ರೂಪದಲ್ಲಿ ಇನ್ನಿತರ ಅರಮನೆಗಳಲ್ಲಿ ನಡೀತಕ್ಕಂಥದ್ದು, ಪ್ರತಿಯೊಂದು ಊರಲ್ಲೂ ಕೂಡ ದಸರಾ ಅಂತ ಅನ್ನತಕ್ಕಂಥದ್ದು ವಿಶೇಷವಾದಂತಹ ಉತ್ಸವವಾಗಿ ಮಾರ್ಪಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆದ್ದರಿಂದ ವಿಜಯದಶಮಿಗೆ ವಿಶೇಷವಾದಂತಹ ಮಹತ್ವ ಇದೆ. ಅಂದರೆ ವಿಜಯದಶಮಿಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನತಕ್ಕಂಥದ್ದು ನಾವು ತಿಳಿದುಕೊಳ್ಳೋಣ. ವಿಜಯದಶಮಿಯ ಆಚರಣೆಯಲ್ಲಿ ಮುಖ್ಯವಾಗಿರತಕ್ಕಂಥದ್ದು ಸೀಮೋಲ್ಲಂಘನ, ಶಮಿ ಪೂಜೆ ಮತ್ತು ಅಪರಾಜಿತ ಪೂಜೆ ಅಂಥೇಳಿ ಹೇಳ್ತಾರೆ. ಅಂದರೆ ಸೀಮೋಲ್ಲಂಘನ, ಸೀಮೆಯನ್ನು ಉಲ್ಲಂಘನೆ ಮಾಡತಕ್ಕಂಥದ್ದು. ಅಂದರೆ ಹಿಂದಿನ ಕಾಲದಲ್ಲಿ ರಾಜರು ಊರಿನಿಂದ ಹೊರಗೆ ಇರತಕ್ಕಂತಹ ಶಮೀ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ ಬರ್ತಾಯಿದ್ರು. ಅಂದರೆ ಸೀಮೆಯನ್ನು ಉಲ್ಲಂಘನೆ ಮಾಡ್ತಾಯಿದ್ರು, ಅಂದರೆ ದಾಟಿ ಹೋಗ್ತಾಯಿದ್ರು ಅಂತೇಳಿ ಅರ್ಥ. ಅಂದರೆ ಅರಮನೆಗೆ ಇರತಕ್ಕಂತಹ ಈಶಾನ್ಯ ದಿಕ್ಕು, ಈಶಾನ್ಯ ದೇವಮೂಲೆ ಅಂತಾರಲ್ಲ, ಈಶಾನ್ಯ ದಿಕ್ಕಿನಲ್ಲಿರತಕ್ಕಂತಹ ಶಮೀ ವೃಕ್ಷಕ್ಕೇ ಪೂಜೆ ಮಾಡಬೇಕು ಅಂತೇಳಿ ಶಾಸ್ತ್ರ ಇದೆ. ಎಲ್ಲೋ ಇರತಕ್ಕಂಥದ್ದು ಮಾಡತಕ್ಕಂಥದ್ದಲ್ಲ. ಈಗ ಎಲ್ಲಿದೆಯೋ ಅಲ್ಲಿ ಪೂಜೆಯನ್ನು ಮಾಡ್ತಾರೆ. ಆದರೆ ಅದು ಪದ್ಧತಿ ಬಿಟ್ಟು ಹೋಗಬಾರ್ದು, ದಿಕ್ಕು ಯಾವುದಾದ್ರೂ ಇರಲಿ. ಆ ರೀತಿಯಾಗಿ ಶಮೀ ವೃಕ್ಷಕ್ಕೆ ಪೂಜೆಯನ್ನು ಮಾಡತಕ್ಕಂಥದ್ದು. ಜೊತೆಯಲ್ಲಿ ಅಪರಾಜಿತ ಪೂಜೆ ಅಂತೇಳಿ ಹೇಳ್ತಾರೆ. ಅಪರಾಜಿತ ಯೇ ನಮಃ, ಜಯ ಯೇ ನಮಃ ಅಂಥೇಳಿ ಆ ದೇವಿಯ ಅಷ್ಟೋತ್ತರದಲ್ಲಿ ಬರುತ್ತೆ. ಅಂದರೆ ಅಪರಾಜಿತೆ ಎಲ್ಲ ಕಡೆ ಜಯವನ್ನೇ ಕೊಡತಕ್ಕಂತಹ ಒಂದು ಶಕ್ತಿ ಪ್ರಾಪ್ತಿಯಾಗಬೇಕಾದರೆ ಅಪರಾಜಿತ ಪೂಜಾ ಅಂಥೇಳಿ ದೇವಿಯನ್ನು ನಾವು ಅಪರಾಜಿತಾಯೇ ಅಂಥೇಳಿ ದೇವಿಯ ವಿಗ್ರಹಕ್ಕೆ ಅಥವಾ ಯಂತ್ರಕ್ಕೆ ಆವಾಹಿಸಿ ಪೂಜೆಯನ್ನು ಮಾಡತಕ್ಕ ವಿಜಯದಶಮಿ ದಿವಸ ಇದಕ್ಕೆ ಅಪರಾಜಿತ ಪೂಜೆ ಅಂತೇಳಿ ಹೇಳ್ತಾರೆ. ನಂತರದೇ ಸೀಮೋಲ್ಲಂಘನವನ್ನು ಮಾಡತಕ್ಕಂಥದ್ದು. ನಂತರದಲ್ಲಿ ಶಮೀ ವೃಕ್ಷ ಪೂಜೆ ಅಂದರೆ ಬನ್ನಿ ವೃಕ್ಷಕ್ಕೆ, ಬನ್ನಿ ಮಂಟಪಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಮಾಡತಕ್ಕಂಥದ್ದು. ಅಂದರೆ ವಿಶೇಷವಾಗಿ ಬನ್ನಿ ಮಂಟಪಕ್ಕೆ ಹೋಗಿ ಅಲ್ಲಿ ಸ್ಥಳ ಶುದ್ಧಿಯನ್ನು ಮಾಡಿ ಒಂದು ಮಂಟಪವನ್ನು ನಿರ್ಮಾಣ ಮಾಡಿ ಪುಣ್ಯಾಹವಾಚನೆಯನ್ನು ಮಾಡಿ, ಅಂದರೆ ಸ್ಥಳ ಶುದ್ಧಿಯನ್ನು ಮಾಡಿ ನಂತರದಲ್ಲಿ ಶಮೀ ವೃಕ್ಷಕ್ಕೆ ಪೂಜೆಯನ್ನು ಮಾಡಬೇಕು ಅಂಥೇಳಿ ಹೇಳಿದ್ದಾರೆ. ಅಂದರೆ ಶಮೀ ವೃಕ್ಷಕ್ಕೆ ಯಾಕೆ ಪೂಜೆ ಮಾಡಬೇಕು, ಶಮೀ ವೃಕ್ಷ ಪೂಜೆ ಮಾಡುವುದರಿಂದ ಏನು ಪ್ರಯೋಜನ ಅನ್ನತಕ್ಕಂಥ ತಿಳಿದುಕೊಳ್ಳಬೇಕು. ಮಮ ದುಷ್ಕೃತಸ್ಯ ಅಮಂಗಲಾಧಿ ನರಸಾರ್ಥಂ ಕ್ಷೇಮಾರ್ಥಂ ವಿಜಯಾರ್ಥಂ ಶಮೀ ಪೂಜಂ ಕರಿಷ್ಯೆ ಅಂತೇಳಿ ಶಮೀ ಪೂಜೆಯ ಒಂದು ಸಂಕಲ್ಪ. ಮಮ ಅಂದರೆ ನಾನು ಇಲ್ಲಿವರೆಗೆ ಏನು ತಿಳಿದು ಕೆಟ್ಟ ಕೆಲಸಗಳನ್ನು ಮಾಡಿ, ದುಷ್ಕೃತಸ್ಯ ಅಂದರೆ ಕೆಟ್ಟ ಕೆಲಸಗಳನ್ನು ಮಾಡಿರ್ತೀನಿ, ಅಮಂಗಲ ಅದನ್ನು ಕೆಟ್ಟ ಕೆಲಸವನ್ನು ಮಾಡೋದ್ರಿಂದ ಅದರ ಫಲವೂ ಕೂಡ ಕೆಟ್ಟದೇ ಆಗಿರುತ್ತೆ. ಇದೆಲ್ಲ ಅಮಂಗಲ ಅಂತ ಹೇಳಿ ನಾವು ಹೇಳ್ತೀವಿ. ಆಗಾಗ ಸಮಸ್ಯೆಗಳು ಕಷ್ಟಗಳು ಬರತಕ್ಕಂಥದ್ದು, ಎಲ್ಲೋದ್ರೂ ಕೂಡ ಜಯ ಸಿಗದೇ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ಅಮಂಗಲ ಅಂತ ಹೇಳ್ಬೋದು. ಶುಭ ಕಾರ್ಯಗಳು ಆಗದೇ ಇರತಕ್ಕಂಥ, ಶುಭ ಕಾರ್ಯಕ್ಕೆ 106 ವಿಧವಾದ ಅಡ್ಡಿ ಆತಂಕಗಳು ಬರತಕ್ಕಂಥ, ಇದೆಲ್ಲ ಅಮಂಗಲಗಳು. ಇಂತಹ ಅಮಂಗಲಗಳು ನಿವಾರಣೆ ಆಗುವುದಕ್ಕೆ
ಜೊತೆಯಲ್ಲಿ ಕ್ಷೇಮ, ಕೇವಲ ಅಮಂಗಲ ನಿವಾರಣೆ ಆದರೆ ಪ್ರಯೋಜನ ಇಲ್ಲ, ಕ್ಷೇಮವಾಗಿರಬೇಕು, ಯೋಗಕ್ಷೇಮ ಅಂಥೇಳಿ ಹೇಳ್ತಾರೆ. ಅದರಿಂದ ಅಂತಹ ಕ್ಷೇಮ, ಯೋಗಕ್ಷೇಮ, ಮನಃಶಾಂತಿ, ನೆಮ್ಮದಿ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುವುದಕ್ಕೋಸ್ಕರ ನನಗೆ ಮತ್ತು ನನ್ನ ಪರಿವಾರಕ್ಕೆ, ಅಂದರೆ ಇಂದಿನ ರಾಜರ ಪೂಜೆಯನ್ನು ಮಾಡ್ತಾ ಇದ್ದರೆ ರಾಜರಿಗೆ, ಪ್ರಜೆಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನತಕ್ಕಂತಹ ಕಾರಣದಿಂದ ಶಮೀ ವೃಕ್ಷವನ್ನು ಪೂಜೆಯನ್ನು ಮಾಡ್ತೀನಿ ಅನ್ನತಕ್ಕಂತಹ ಸಂಕಲ್ಪ. ಈ ಕಾಲದಲ್ಲಿ ಪ್ರತಿಯೊಬ್ಬರೂ ಕೂಡ ಶಮೀ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ, ಅಥವಾ ಶಮೀ ವೃಕ್ಷದ ಒಂದು ಗೆಲ್ಲೆಯನ್ನಾದರೂ ತೆಗೆದುಕೊಂಡು ಬಂದು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡತಕ್ಕಂತಹ ಸಂಪ್ರದಾಯವೂ ಇದೆ. ಅದರಿಂದ ಶಮೀ ವೃಕ್ಷ ಸಿಗದೇ ಇದ್ದರೆ ಅದಕ್ಕೆ ಅಶ್ಮಂತಕ ವೃಕ್ಷ ಅನ್ನತಕ್ಕಂಥ, ಕಿಂಜಾಲಕ ವೃಕ್ಷ ಅಂತೇಳಿ ಹೇಳ್ತಾರೆ ಈ ಗ್ರಾಮ್ಯ ಭಾಷೆಯಲ್ಲಿ, ಅದಕ್ಕೆ ಪೂಜೆಯನ್ನು ಮಾಡಬಹುದು ಅನ್ನತಕ್ಕಂಥದ್ದು. ಶಮೀ ವೃಕ್ಷ ಇಲ್ಲದೇ ಇದ್ದರೆ ಅದಕ್ಕೆ ಪೂಜೆಯನ್ನು ಮಾಡಬಹುದು ಅನ್ನತಕ್ಕಂಥದ್ದು ಪರ್ಯಾಯವಾಗಿರತಕ್ಕಂಥದ್ದು. ಜೊತೆಯಲ್ಲಿ ಯಾವುದೋ ಒಂದು ಶಮೀ ವೃಕ್ಷಕ್ಕೆ ಅಥವಾ ಈ ಅಶ್ಮಂತಕ ವೃಕ್ಷಕ್ಕೆ ಪೂಜೆಯನ್ನು ಮಾಡಬೇಕು. ಅದರ ಶಮೀ ವೃಕ್ಷದ ಒಂದು ಮಹತ್ವ ಏನು? ಶಮೀ ಶಮಯಥೇ ಪಾಪಂ, ಶಮೀ ಲೋಹಿತ ಕಂಟಕ, ಶಮೀ ಶತ್ರು ವಿನಾಶನಂ ಅಂತೇಳಿ ಹೇಳ್ತಾರೆ. ಶಮೀ ವೃಕ್ಷವನ್ನು ನಾವು, ಶಮೀ ವೃಕ್ಷಕ್ಕೆ ನೀವು ನೆಟ್ಟರೆ ಅದು ಬರಲ್ವಂತೆ, ಅದರಷ್ಟಕ್ಕೆ ಅದೇ ಬರಬೇಕು. ದೇವತಾ ವೃಕ್ಷ. ಶಮೀ ವೃಕ್ಷ ಎಲ್ಲಿ ಉತ್ಪತ್ತಿ ಆಯಿತು ಅಂದರೆ ಸಮುದ್ರ ಮಥನ ನಡೆದಂತಹ ಕಾಲದಲ್ಲಿ ಉಚ್ಛೇಷವಸ, ಮಹಾಲಕ್ಷ್ಮಿ, ಚಂದ್ರ, ಇವೆಲ್ಲ ಹೇಗೆ ವನಮಾಲಿ ಇವೆಲ್ಲ ಯಾವಾಗ ಸಮುದ್ರ, ಕ್ಷೀರ ಸಮುದ್ರದಲ್ಲಿ ಉತ್ಪತ್ತಿ ಆಯಿತು, ಅದೇ ಸಮಯದಲ್ಲಿ ಪಾರಿಜಾತ ವೃಕ್ಷ, ಶಮೀ ವೃಕ್ಷವು ಕೂಡ ಅಲ್ಲಿಂದನೇ ಬಂದಿದ್ದು ಅಂತೇಳಿ ಹೇಳ್ತಾರೆ. ಅದರಿಂದ ಶಮೀ ವೃಕ್ಷ ಇರತಕ್ಕಂಥದ್ದು ಒಂದು ಮೂಲದಲ್ಲಿ, ಅದರ ಬೇರಿನಲ್ಲಿ ನೀರಿದ್ದೇ ಇರುತ್ತೆ. ನೀರಿನ ಒಂದು ವಿಶೇಷವಾದಂತಹ ಲಕ್ಷಣವನ್ನು, ಉತ್ತಮವಾದಂತಹ ಭೂಮಿಯನ್ನು ಹೊಂದಿರತಕ್ಕಂಥದ್ದು ಶಮೀ ವೃಕ್ಷದ ಸುತ್ತಮುತ್ತಲಿನ ಜಾಗ. ಅಂದರೆ ಶಮೀ ವೃಕ್ಷ ದೇವತಾ ವೃಕ್ಷ, ಅದರಿಂದ ಸಮುದ್ರ ಮಥನದಲ್ಲಿ ಬಂದಿರತಕ್ಕಂಥದ್ದು. ಅದರಿಂದ ಅದಕ್ಕೆ ಅಷ್ಟೊಂದು ವಿಶೇಷವಾದಂತಹ ಮಹತ್ವ ಇರತಕ್ಕಂಥದ್ದು. ಜೊತೆಯಲ್ಲಿ ಶಮಿಯ ಒಂದು ವೃಕ್ಷದ ಕಡ್ಡಿಗಳು, ಸಮಿತಿ ಏನಿದೆ, ಇದನ್ನು ನಾವು ಶನಿಗೂ ಕೂಡ ಅದನ್ನೇ ಒಂದು ಯಜ್ಞದಲ್ಲಿ ಉಪಯೋಗಿಸ್ತಕ್ಕಂಥದ್ದು. ಶಮಿ ಅಂದರೆ ಶನಿಗೆ ಸಂಬಂಧಪಟ್ಟಿರತಕ್ಕಂತಹ ಯಾವುದೇ ಗ್ರಹದೋಷಗಳಿದ್ದರೂ ಕೂಡ ಶಮೀ ವೃಕ್ಷದ ಕಡ್ಡಿಗಳಿಂದ ಪೂಜೆಯನ್ನು ಮಾಡಿದಾಗ ಆ ಶನಿಯ ಒಂದು ಕೆಟ್ಟ ದೃಷ್ಟಿ ಅನ್ನತಕ್ಕಂಥದ್ದು, ಶನಿಯ ಒಂದು ದುಸ್ಥಾನದ ಪ್ರಾಪ್ತಿಯಿಂದಾಗಿ ಉಂಟಾಗಿರ್ತಕ್ಕಂತಹ ಗ್ರಹದೋಷ ಏನಿದೆ ಅದೆಲ್ಲ ನಿವಾರಣೆ ಆಗುತ್ತೆ ಅನ್ನತಕ್ಕಂಥದ್ದು. ಅದರಿಂದ ಹಲವು ಶಾಂತಿ ಪೌಷ್ಟಿಕ ಕರ್ಮಗಳಲ್ಲಿಯೂ ಕೂಡ ಶಮೀ ವೃಕ್ಷದ ಕಡ್ಡಿಗಳನ್ನು ಹೋಮ ಮಾಡುವುದಕ್ಕೆ ಹೇಳಿದ್ದಾರೆ. ಹೀಗೆ ಶಮೀ ವೃಕ್ಷಕ್ಕೆ ವಿಶೇಷವಾಗಿ ಶತ್ರುನಾಶವನ್ನು ಮಾಡತಕ್ಕಂತಹ ಅದರ ಪೂಜೆಯ ಫಲ ಏನಿದೆ, ಶತ್ರುನಾಶವನ್ನು ಮಾಡತಕ್ಕಂಥದ್ದು, ನಾವು ಮಾಡಿರತಕ್ಕಂತಹ ಪಾಪಗಳನ್ನು, ನಮ್ಮ ಕರ್ಮಗಳನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಇವೆಲ್ಲವೂ ಕೂಡ ಇರುವುದರಿಂದ, ನಮ್ಮ ಆಪತ್ತುಗಳನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಇರುವುದರಿಂದ ರಾಜರು, ಪ್ರಜೆಗಳು ಎಲ್ಲರೂ ಕೂಡ ಶಮೀ ವೃಕ್ಷಕ್ಕೆ ವಿಜಯದಶಮಿ ದಿವಸ ಪೂಜೆಯನ್ನು ಮಾಡಿ ಅದರ ಒಂದು ಆ ವೃಕ್ಷ ರೂಪದಲ್ಲಿರತಕ್ಕಂತಹ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಧರಿತಾರ್ಜುನ ಬಾಣಾನಂ, ಇನ್ನೊಂದು ಧರಿತಾರ್ಜುನ ಬಾಣ, ಶಮೀ ವೃಕ್ಷದಲ್ಲಿಯೇ ಅರ್ಜುನನು ಕೂಡ ಆ ಬಾಣವನ್ನು ಅಲ್ಲಿ ಇಟ್ಟು ಆ ಅಜ್ಞಾತವಾಸದಲ್ಲಿ ಶಮೀ ವೃಕ್ಷ ಅರ್ಜುನನ ಶಸ್ತ್ರಾಸ್ತ್ರಗಳನ್ನು ಕಾಪಾಡಿದ್ದಕ್ಕೆ ಧರಿತಾರ್ಜುನ ಬಾಣಾನಾಂ ಅಂತೇಳಿ ಹೇಳಿದೆ. ರಾಮಸ್ಯ ಪ್ರಿಯವಾದಿನಿ, ರಾಮನಿಗೂ ಕೂಡ ಪ್ರಿಯವಾಗಿರತಕ್ಕಂತಹ ವೃಕ್ಷ ಅಂತಂದರೆ ಅದು ಶಮೀ ವೃಕ್ಷ. ಆದ್ದರಿಂದ ರಾಮನಿಗೆ ಪ್ರಿಯವಾಗಿರತಕ್ಕಂಥದ್ದು, ಪಾಂಡವರನ್ನು ರಕ್ಷಣೆಯನ್ನು ಮಾಡಿರ್ತಕ್ಕಂಥದ್ದು, ದೇವಿಗೆ ದೇವಿ ಸ್ವರೂಪವೇ ಆಗಿರತಕ್ಕಂತಹ ಶಮೀ ವೃಕ್ಷಕ್ಕೆ ನಾವು ಆ ವಿಜಯದಶಮಿಯ ದಿವಸ ಪೂಜೆಯನ್ನು ಮಾಡುವುದರಿಂದ ಸರ್ವಥಾ ವಿಜಯ ಪ್ರಾಪ್ತಿಯಾಗಿ ಆ ಮೂಲಕ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದನ್ನು ನಾವು ವಿಜಯದಶಮಿ ಒಂದು ವಿಶೇಷವಾದಂತಹ ಮಹತ್ವದಲ್ಲಿ ನಾವು ನೋಡ್ಬೋದು. ಜೊತೆಯಲ್ಲಿ ಈ ಶಮೀ ವೃಕ್ಷವನ್ನು ಪೂಜೆಯನ್ನು ಮಾಡಿ ಶತ್ರು ನಾಶಕ್ಕೂ ಕೂಡ ಕೆಲವೊಂದು ಕ್ರಿಯೆಗಳನ್ನು ಅಲ್ಲಿ ಮಾಡಬಹುದು ಅಂತೇಳಿ ಮಾಟ ಮಂತ್ರ ಅಂತೇಳಿ ಹೇಳ್ತಾರಲ್ಲ, ಅದೆಲ್ಲ ಮಾಡಬಾರ್ದು. ಅದು ಅಲ್ಲ ತಮೋಗುಣ ಪ್ರಧಾನವಾದಂತಹ ಪೂಜೆ. ಅದರಿಂದ ಆ ಸಮಯದಲ್ಲಿ ನಾವು ಶತ್ರುಗಳ ಗೊಂಬೆಯನ್ನು ಮಾಡಿ ಶಮೀ ವೃಕ್ಷದ ಕಡ್ಡಿಯಿಂದ ಚುಚ್ಚಿದರೆ ಶತ್ರುಗಳಿಗೂ ಕೂಡ ಅದೇ ರೀತಿ ತೊಂದರೆ ಉಂಟಾಗುತ್ತೆ, ಹೀಗಿದ್ದೆಲ್ಲ ಹೇಳಿದ್ದಾರೆ. ಆದರೆ ನಾವು ಈ ಅನುಕ್ತಂ ಮನ್ಯತೋ ಗ್ರಾಹ್ಯಂ ಅನ್ನತಕ್ಕಂತಹ ಹಂಸಕ್ಷೀರ ನ್ಯಾಯದಂತೆ ಒಳ್ಳೆಯದನ್ನು ಮಾತ್ರ ತೆಗೆದುಕೊಳ್ಳಬೇಕಾಗುತ್ತೆ, ಸಾತ್ವಿಕವಾಗಿರ್ತಕ್ಕಂಥದ್ದನ್ನು ಮಾತ್ರ ನಾವು ತೆಗೆದುಕೊಳ್ಳಬೇಕು. ಹೇಗೆ ಮಂತ್ರಶಾಸ್ತ್ರ ಇದು, ಹಾಗೆ ತಂತ್ರಶಾಸ್ತ್ರವೂ ಕೂಡ ಇರುತ್ತೆ. ಅದರಿಂದ ಶಮೀ ವೃಕ್ಷದ ಒಂದು ಪೂಜೆಯನ್ನು ನಾವು ದೇವಿಯ ಅನುಗ್ರಹವನ್ನು ಪಡೆಯುವುದಕ್ಕೆ ಮಾಡಬೇಕೇ ಹೊರತು ಯಾರೋ ಹಾಳಾಗಲಿ, ಯಾರಿಗೋ ಕಷ್ಟ ಬರಲಿ ಅನ್ನತಕ್ಕಂತಹ ಕೆಟ್ಟ ಸಂಕಲ್ಪದೊಂದಿಗೆ ಮಾಡಬಾರದು. ಆದರೆ ಮುಖ್ಯವಾಗಿ ಇದು ಶಮೀ ವೃಕ್ಷದ ಪೂಜೆಯನ್ನು ಮಾಡತಕ್ಕಂಥದ್ದು. ಜೊತೆಯಲ್ಲಿ ವಿಶೇಷವಾಗಿ ಆ ವಿಜಯದಶಮಿಯ ಪೂಜೆಯನ್ನೆಲ್ಲವನ್ನು ಮಾಡಿ ಈ 9 ದಿವಸ ನವರಾತ್ರಿಗಳನ್ನು ನಾವು ಆಚರಣೆ ಮಾಡಿದ್ದರಿಂದ ದೇವರನ್ನು ಒಂದು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರಾರ್ಥನೆ ಎಲ್ಲರೂ ಪ್ರಾರ್ಥನೆಯನ್ನು ಮಾಡ್ತಾರೆ. ಅಂದರೆ ಏನು ಪ್ರಾರ್ಥನೆ, ನಮಗೇನೇನೋ ಅನಿಸಿದ್ದಲ್ಲ ಅದು ಬೇಕು
ಇದು ಬೇಕು ಅಂತೇಳಿ ದೇವರನ್ನು ಕೇಳತಕ್ಕಂಥದ್ದಲ್ಲ. ದೇವರಿಗೆ ನಮಗೆ ಏನು ಕೊಟ್ಟರೆ ನಮಗೆ ಅಭ್ಯುದಯ ಶ್ರೇಯಸ್ಸು ಒಳ್ಳೆಯದಾಗುತ್ತೆ ಅಂತ ಗೊತ್ತಿರುತ್ತೆ. ಆದ್ದರಿಂದ ಅಂತಹ ಪ್ರಾರ್ಥನೆಯನ್ನೇ ಮಾಡಬೇಕು. ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದೇ ನಿಷ್ಕಾಮವಾಗಿ ದೇವರ ಕೆಲಸ ಮಾಡಬೇಕು. ಅದು ಮಾಡದೇ ಇದ್ದರೆ ಸಹಜವಾಗಿ ಕೆಲವೊಂದು ಅದು ಸಮಸ್ಯೆಗಳು ಇರುತ್ತೆ, ಕಷ್ಟಗಳು ಇರುತ್ತೆ. ಅದು ಬೇಕು ಇದು ಬೇಕು ಅನ್ನತಕ್ಕಂತಹ ಆಸೆ ಇರುವುದರಿಂದ ಅರ್ಥಾರ್ಥಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅದರಿಂದ ಅರ್ಥಾರ್ಥಿ ಅಂದರೆ ಅದು ಬೇಕು ಇದು ಬೇಕು ಅನ್ನತಕ್ಕಂಥವರು ಕೂಡ ಪ್ರಾರ್ಥನೆಯನ್ನು ಮಾಡಬಹುದು. ಆದರೆ ಆ ಪ್ರಾರ್ಥನೆ ಅನ್ನತಕ್ಕಂಥದ್ದು ಸಾತ್ವಿಕವಾಗಿರಬೇಕು. ಅದರಿಂದ ವಿಜಯದಶಮಿಯ ದಿವಸ ನಾವು ವಿಶೇಷವಾಗಿ ಆ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು. ಅಶ್ಮಂತಕಂ ಮಹಾವೃಕ್ಷಂ ಮಹಾದೋಷಂ ನಿವಾರಣಂ ಇಷ್ಟಾನಂ ದರ್ಶನಂ ದೇಹಿ ಶತ್ರುಣಾಂಚ ವಿನಾಶನಂ ಅನ್ನತಕ್ಕಂತಹ ಪ್ರಾರ್ಥನೆಯನ್ನು ಮಾಡಬೇಕು. ಪ್ರತಿಯೊಬ್ಬರೂ ಸುಖವಾಗಿ ಇರಬೇಕು ಅಂದರೆ ಅವರಿಗೆ 3 ವಿಧವಾಗಿರತಕ್ಕಂತಹ ಒಂದು ಸೌಲಭ್ಯಗಳು ಇದ್ದರೆ ಮಾತ್ರ ಸುಖವಾಗಿರುವುದಕ್ಕೆ ಸಾಧ್ಯವಂತೆ. ಆದ್ದರಿಂದ ಅದನ್ನು ದೇವಿ ಮಹಾತ್ಮೆಯಲ್ಲಿ ಹೇಳ್ತಾರೆ, ದೇಹಿ ಸೌಭಾಗ್ಯಂ ಆರೋಗ್ಯಂ ದೇಹಿ ದೇವಿ ಪರಂ ಸುಖಂ ಅಂತ. ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದಿಶೋ ಜಹಿ ಅಂದರೆ ಪ್ರಮುಖವಾಗಿರತಕ್ಕಂಥ ಆರೋಗ್ಯ. ಆರೋಗ್ಯಮಾರ್ಧಂ ಖಲು ಧರ್ಮ ಸಾಧನಂ. ಆರೋಗ್ಯ ಇಲ್ಲದೇ ಇದ್ದರೆ ಎಷ್ಟೇ ಸಂಪತ್ತಿರಲಿ, ಎಷ್ಟೇ ಐಶ್ವರ್ಯ ಇರಲಿ, ಎಷ್ಟೇ ವಿದ್ಯೆ ಇರಲಿ ಪ್ರಯೋಜನಕ್ಕೆ ಬರುವುದಿಲ್ಲ. ಆದ್ದರಿಂದ ದೇವಿಯನ್ನು ಆರೋಗ್ಯವನ್ನು ಕೊಡು ಅನ್ನತಕ್ಕಂತಹ ಆರೋಗ್ಯಂ ಧನ ಸಂಪದಂ, ಆರೋಗ್ಯವನ್ನು ಕೊಡು ಅನ್ನತಕ್ಕಂತಹ ಪ್ರಾರ್ಥನೆಯನ್ನು ಮಾಡಬೇಕು. ಇನ್ನೊಂದು ಶತ್ರುಗಳು ಇರಬಾರದು. ಶತ್ರುಗಳು ಇದ್ದರೆ ನೆಮ್ಮದಿ ಅನ್ನತಕ್ಕಂಥದ್ದು ಇರುವುದಿಲ್ಲ. ಈ ದೇವಿಯ ನವರಾತ್ರಿಯ ಎಲ್ಲ ಉಪಾಸನೆ ಶತ್ರುನಾಶ ವಿಶೇಷವಾಗಿ ಹೇಳಿದ್ದಾರೆ. ಶತ್ರುಗಳೇ ಒಂದಲ್ಲ ಒಂದು ರೀತಿಯಾದಂತಹ ಕಿರಿಕಿರಿ ಅನ್ನತಕ್ಕಂಥದ್ದು ಇರುತ್ತೆ. ಆದ್ದರಿಂದ ಶತ್ರು ನಿಗ್ರಹ, ಶತ್ರುಗಳು ನಾಶರಾಗಬೇಕು. ಅಥವಾ ಶತ್ರುತ್ವದ ಬುದ್ಧಿ ಬರದೇ ಇರತಕ್ಕಂಥಲ್ಲಿ ಬುದ್ಧಿ ಪ್ರೇರಣೆಯನ್ನು ಕೊಡು, ನನಗೆ ಯಾರು ಶತ್ರುಗಳು ಇರಬಾರದು ಅನ್ನತಕ್ಕಂಥದ್ದು 2ನೇ ಪ್ರಾರ್ಥನೆ ಆಗಬೇಕು. 3ನೇದಾಗಿ ಇವೆಲ್ಲ ಇದ್ದು ಸಂಪತ್ತು ಇಲ್ಲದೆ ಇದ್ದರೆ ಆಗೋದಿಲ್ಲ. ಆದ್ದರಿಂದ ಈ ಐಶ್ವರ್ಯ ಅನ್ನತಕ್ಕಂಥದ್ದು, ಆರ್ಥಿಕವಾದಂತಹ ಸದೃಢತೆ ಅನ್ನತಕ್ಕಂಥದ್ದು ಮಹಾಲಕ್ಷ್ಮಿ ಸ್ವರೂಪಳಾಗಿರತಕ್ಕಂತಹ ಭಗವತಿಯ ಉಪಾಸನೆಯನ್ನು ಮಾಡುವುದರಿಂದ ಮಾತ್ರ ಪ್ರಾಪ್ತಿಯಾಗುತ್ತೆ. ಇಂಥ ದರಿದ್ರನಾಗಿದ್ದರೂ ಕೂಡ, ಅವನ ಜಾತಕದಲ್ಲಿ ಎಷ್ಟೇ ದೋಷಗಳಿದ್ದರೂ ಕೂಡ ಅವನಿಗೆ ಆರ್ಥಿಕವಾದಂತಹ ಸದೃಢತೆ ಬೇಕು ಅಂದರೆ ಆ ಮಹಾಲಕ್ಷ್ಮಿಯ ಒಂದು ವಿಶೇಷವಾದಂತಹ ಪೂಜೆಯನ್ನು ನವರಾತ್ರಿಯಲ್ಲಿ ನಾವು ಮಾಡುವುದರಿಂದ ಅದು ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿ, ದೇಹಿ ಸೌಭಾಗ್ಯಂ ಆರೋಗ್ಯಂ ದೇಹಿ ದೇವಿ ಪರಂ ಸುಖಂ ರೂಪಂ ದೇಹಿ ಜಯಂದೇ. ಎಲ್ಲೇ ಹೋದರೂ ಕೂಡ ಕೆಲಸದಲ್ಲಿ ಜಯ, ಉತ್ತಮವಾದಂತಹ ಆಕರ್ಷಣಾ ಶಕ್ತಿ ಇವೆಲ್ಲವನ್ನು ನಮಗೆ ಕೊಟ್ಟು ಆ ಮೂಲಕ ಇಹದಲ್ಲಿ ಮತ್ತು ಸ್ವರ್ಗಾಪವರ್ಗದ ದೇವಿಯ ಅನುಗ್ರಹ ಅನ್ನತಕ್ಕಂಥ ಇಹದಲ್ಲಿಯೂ ಕೂಡ ಎಲ್ಲ ವಿಧವಾದಂತಹ ಸುಖವನ್ನು ದೇವಿಯ ಅನುಗ್ರಹವನ್ನು ಮಾಡ್ತಾಳೆ. ಪರದಲ್ಲಿಯೂ ಕೂಡ ತನ್ನ ಸಾನ್ನಿಧ್ಯಕ್ಕೆ ಸೇರಿಸಿಕೊಂಡು ಆ ಮೂಲಕ ದೇವಿಯ ಅನುಗ್ರಹ ಮೋಕ್ಷ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಯಾವ ದೇವರ ಉಪಾಸನೆಯೂ ಕೂಡ 2 ವಿಧವಾದಂಥ ಫಲವನ್ನು ಕೊಡುವುದಿಲ್ಲ. ನಾವು ನೋಡ್ಬೋದು, ಮೋಕ್ಷಮಿತ್ತೇಚ ಜನಾರ್ದನ, ಜ್ಞಾನಮಿತ್ತೇಚ ಶಂಕರ. ಹೀಗೆ ಜ್ಞಾನವನ್ನು ಕೊಡತಕ್ಕಂಥವ್ರು ಶಂಕರ, ಮೋಕ್ಷವನ್ನು ಅನುಗ್ರಹಣ ಮಾಡತಕ್ಕಂಥವ್ರು ಮಹಾವಿಷ್ಣು ಸ್ವರೂಪ. ಆದರೆ ಇಹ ಪರ ಎರಡೂ ನಮಗೆ ಬೇಕು, ಜ್ಞಾನವೂ ಬೇಕು, ಮೋಕ್ಷವೂ ಬೇಕು. ಅಂದರೆ ದೇವಿ ಉಪಾಸನೆಯನ್ನು ಮಾಡುವುದಕ್ಕೆ ಶಕ್ತಿ ದೇವತೆ ಅಂತೇಳಿ ಹೇಳ್ತಾರೆ. ಸ್ವತಃ ಇಂದ್ರಾದಿ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರರೇ ದೇವಿಯ ಉಪಾಸನೆಯನ್ನು ಮಾಡಿ ವಿಶೇಷವಾದಂತಹ ಶಕ್ತಿಯನ್ನು ಪಡೆದುಕೊಂಡ್ರು ಅನ್ನತಕ್ಕಂಥದ್ದು ದೇವಿ ಮಹಾತ್ಮೆಯಲ್ಲಿ ನಾವು ನೋಡ್ತೀವಿ. ಆದ್ದರಿಂದ ಆರೋಗ್ಯ, ಧನಸಂಪದ, ಶತ್ರುನಾಶ ಇವುಗಳನ್ನು ದೇವಿಯನ್ನು ಪ್ರಾರ್ಥನೆಯನ್ನು ನಾವು ಮಾಡಬೇಕು. ಶಮೀ ವೃಕ್ಷಕ್ಕೂ ಕೂಡ ಅದೇ ಪ್ರಾರ್ಥನೆಯನ್ನು ಮಾಡಿ ಆ ಮೂಲಕ ಶಮೀ ವೃಕ್ಷದ ಬುಡದಲ್ಲಿರತಕ್ಕಂತಹ ಮೃತ್ತಿಕೆ ಅಂದರೆ ಮಣ್ಣು, ಆ ಮಣ್ಣನ್ನು ಮನೆಗೆ ತಂದು ಆ ಮೂಲಕ ಅದನ್ನು ನಾವು ಪೂಜೆಯನ್ನು ಮಾಡುವುದರಿಂದ ಭೂಪ್ರಾಪ್ತಿಯಾಗುತ್ತೆ, ವಿಜಯ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಇದೆಲ್ಲ ನವರಾತ್ರಿಗೆ ಹೇಳಿರತಕ್ಕಂತಹ ಒಂದು ವಿಶೇಷವಾಗಿರತಕ್ಕಂತಹ ಫಲ. ಆದ್ದರಿಂದ ಈ ವಿಜಯದಶಮಿ, ದುರ್ಗಾಷ್ಟಮಿ, ಮಹಾನವಮಿ, ಲಲಿತಾ ಪಂಚಮಿ ಇವೆಲ್ಲವನ್ನು ನಾವು ವಿಶೇಷವಾಗಿ ಆಚರಣೆಯನ್ನು ಮಾಡುವುದರಿಂದ ಎಲ್ಲ ವಿಧವಾದಂತಹ ಸುಖಗಳು ಕೂಡ ಪ್ರಾಪ್ತಿಯಾಗುತ್ತೆ ಅಂತೇಳಿ ಹೇಳಬಹುದು.